ಸ್ಥಾನಮಾನವನ್ನ ಸರ್ಕಾರದಲ್ಲೂ ಮಾತ್ರವಲ್ಲ ಪಕ್ಷದಲ್ಲೂ ಸಿದ್ದರಾಮಯ್ಯ ಅವರು ಹಿಡಿತವನ್ನ ಸಾಧಿಸಿದ್ದಾರೆ. ಅತ್ತ ಸಿದ್ದರಾಮಯ್ಯ ರಾಜೀನಾಮೆಗೆ ಸಿದ್ಧತೆ ನಡೆತಾ ಇದ್ರೆ ಇತ್ತ ಆಪ್ತನಿಗೆ ಕೆಪಿಸಿಸಿ ಪಟ್ಟ ಕಟ್ಟಲೇಬೇಕು ಅಂತ ಹೇಳಿ ತಯಾರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ, ಪಟ್ಟಾಭಿಷೇಕ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ ಶಿಷ್ಯನನ್ನೇ ಶಿಫಾರಸು ಮಾಡಿದ್ದಾರೆ. ಸಿದ್ದರಾಮಯ್ಯ ಕಂಡೀಷನ್ಗೆ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಪಕ್ಷ ಸಾರಥಿಯಾದ್ರೆ ಪಕ್ಷದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಹೇಳಿದ್ವಿ ಕೋರ್ಟ್ನ ನಿಭಾಯಿಸ್ತು ಅಂತ ಹೇಳಿದ್ವಿ. ಸೊ ಅದಕ್ಕೆ ಇನ್ನೂ ಯಾರು ಚರ್ಚೆ ಮಾಡಿಲ್ಲ. ನಮ್ಮ ಅಭಿಪ್ರಾಯ ಕೇಳಿದಾಗ ಒಂದ್ಸರಿ ಹೇಳಿದೀವಿ ನಮ್ಮ ಆಗ್ತೀವಿ ಅಂತ. ಆದ್ರೆ ಇತ್ತಿತ್ತಲಾಗಿ ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋಡೋಣ, ಇದಾದ್ಮೇಲೆ ಡೆವಲಪ್ ಆದ್ಮೇಲೆ ನೋಡೋಣ. ಎಲ್ಲ ಚೇಂಜ್ ಆಗಲೇಬೇಕು ಅಂತ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ರೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಹೊಸ ಸಂಪುಟದಲ್ಲಿ ನೀವು DCM ಆಗೋದಕ್ಕೆ ಕರೆ ಬಂದರೆ ಅವಕಾಶ ಇದ್ರೆ ಎಲ್ಲ ಪಾರ್ಟಿ ಏನ್ ಮಾಡ್ತದೆ ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತದೆ, ಏನ್ ಕೊಡ್ತದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಅದ್ರ ಪ್ರಕಾರ ನಡೀಲೇಬೇಕು. ಜೊತೆಗೆ ಇನ್ನೊಂದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನ ಅನ್ನೋದು ಒಂದು ಚರ್ಚೆಯಲ್ಲಿರುವಂತದ್ದು. ಒಂದ್ ವೇಳೆ ಸಚಿವ ಸ್ಥಾನ ಇಲ್ಲದೇ ಇದ್ರೂ ಕೂಡ ಕೆಪಿಸಿಸಿ ನಿಭಾಯಿಸ್ತೀರಾ ಸರ್? ಆ ಒಂದು ದೊಡ್ಡ ಸವಾಲಿದೆ. ಒಂದ್ ವೇಳೆ ಏನಾದ್ರು ಇಲ್ಲ, ನಮ್ಗೆ ಅದೇ ಹೇಳಿಲ್ಲ. ಇನ್ನು ನಮ್ ಕರೆದ್ರೆ ಚರ್ಚೆ ಮಾಡ್ತೀವಿ ನಮ್ಮ ವಿಚಾರಗಳಂತ ಹೇಳಿ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ, ಹೈಕಮಾಂಡ್ ನಾಯಕರು ಹೇಳಿದಾಗೆ ನಾವು ನಡ್ಕೊಳ್ತೀವಿ, ಹೈಕಮಾಂಡ್ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿ. ಈಗಾಗಲೇ ಯಾಕಂತಂದ್ರೆ DCM DK ಶಿವಕುಮಾರ್ ಅವರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕ. ಹಾಗಾಗಿ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ ಶಿಷ್ಯನನ್ನೇ ಶಿಫಾರಸು ಮಾಡಿಬಿಟ್ಟಿದ್ದಾರೆ. ಒಳ್ಳೆ ಹಿಡಿತವನ್ನ ಸಾಧಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಇರಬಹುದು CM ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ನೋಡಿ, ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದಾಗೆ ಆಯಿತು, ಪದತ್ಯಾಗ ಮಾಡಬೇಡಿ, ಆ ಫೋರ್ಸ್ಫುಲಿ CM ಸಿದ್ದರಾಮಯ್ಯ ಅವರು ಈಗ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ, ಏನೂ ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ.